ಸಿಂಹರಾಶಿ, ಯಾವುದೇ ರೀತಿಯ ಆತುರಾತುರವಾದಂತಹ ನಿರ್ಧಾರವನ್ನು ಮಾಡಬೇಡಿ. ತಾಳ್ಮೆಯಿಂದ ಆಲೋಚನೆ ಮಾಡಿ ತೀರ್ಮಾನವನ್ನು ಮಾಡಬೇಕಾದಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆಯಾಗುವಂತಹ ಸೂಚನೆಗಳು. ಯಾಕೆ ಹಾಗೆ ಅನ್ನುವಂಥದ್ದನ್ನು ಸರಿಯಾಗಿ ಗಮನಿಸಿ ಆ ಸಮಸ್ಯೆಗೆ ಚಿಕಿತ್ಸೆಯನ್ನು ಕೊಡಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ರಾಜಕಾರಣಿಗಳಿಗೆ ಹೆಚ್ಚಿನ ಒತ್ತಡ ಇರುವಂತಹ ದಿವಸ ಇದು. ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸ್ತಿರೋ ಅದು ಬೇರೆ, ಆದರೆ ಜನರ ಒತ್ತಡ ಮಾನಸಿಕವಾಗಿ ನಿಮ್ಮನ್ನು ಭಯಗ್ರಸ್ತರನ್ನಾಗಿ ಮಾಡ್ತಕ್ಕಂಥದ್ದಾಗತ್ತೆ. ನೆರೆಹೊರೆಯವರ ಜೊತೆಯಲ್ಲಿ ತುಂಬ ವಿಶ್ವಾಸದಿಂದ ಇರಬೇಕು. ಯಾರನ್ನೂ ನಿಷ್ಠುರ ಮಾಡಿಕೊಳ್ತಕ್ಕಂತಹ ಪ್ರಮೇಯ ಬೇಡ ಅಂತ ಅರ್ಥ. ಮಾನಸಿಕವಾಗಿ ಕಿರಿಕಿರಿ ಆದರೂ ಕೂಡ ಅಚಲವಾದಂತಹ ಧೈರ್ಯವಾದಂತಹ ಮನಸ್ಸಿನಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಮುಗಿಸಿ ಅಂತಕ್ಕಂಥದ್ದು ಆಗುತ್ತೆ. ಹಾಗೆ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನವನ್ನು ಕೊಡಬೇಕು. ಜೀವನದ ಸಾರ್ಥಕತೆಯ ಬಗ್ಗೆ ಹುಡುಕಾಟವನ್ನು ನಡೆಸ್ತೀರಿ. ನಾನು ಎಲ್ಲಿಂದ ಬಂದೆ, ಪೂರ್ವ ಜನ್ಮ ಏನಾಗಿತ್ತು, ಮುಂದಿನ ಜನ್ಮ ಏನಾಗುತ್ತೆ, ನಾನು ಯಾವ ಯೋನಿಯಲ್ಲಿ ನಾನು ಹುಟ್ಟಿದೆ, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಶಂಕರನಾರಾಯಣನನ್ನು, ಎಲ್ಲಿ ಶಿವನೇ ವಿಷ್ಣುವಾಗಿದ್ದಾನೋ, ವಿಷ್ಣುವೇ ಶಿವನಾಗಿದ್ದಾನೋ ಅಂತಹ ಶಂಕರನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸಂಗಾತಿಯ ಜೊತೆಯಲ್ಲಿ ಒಂದು ರೀತಿಯ ಬೇಸರ, ವಿರಸ ಅನುಭವಿಸಬೇಕಾದಂತಹ ದಿವಸವಾಗುತ್ತೆ. ವಿವಾದಾಸ್ಪದವಾದಂತಹ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ಹುಷಾರಾಗಿರಬೇಕು. ಎಲ್ಲಿ ಅದನ್ನು ನೀವು ವ್ಯಕ್ತಪಡಿಸ್ತೀರೋ ಆ ವಿವಾದಾಸ್ಪದವಾದಂತಹ ವಿಚಾರಗಳು ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಾಗಿ ಪರಿವರ್ತನೆಯಾಗಿ ಅವಮಾನಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ವಾದ ವಿವಾದಗಳ ವಿಚಾರದಲ್ಲಿ ರಾಜಿಯನ್ನು ಮಾಡಿಕೊಳ್ಳಬಹುದು, ಅದಕ್ಕೆ ಅನುಕೂಲ ಇದೆ. ಆದರೆ ಯಾವುದೇ ರೀತಿಯ ರಾಜಿ ಸಂಧಾನಗಳಾಗುವಾಗ ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ಮಾತನಾಡ್ತಕ್ಕಂಥದ್ದನ್ನು ಕಲಿಬೇಕಾಗತ್ತೆ. ಅದಿಲ್ಲ ಅಂದಾದರೆ ಕಷ್ಟವಾಗುತ್ತೆ. ಮನಸ್ಸಿಗೆ ಬೇಸರ ಆಗುವಂತಹದ್ದು, ಅದರ ನಿವಾರಣೆಗೋಸ್ಕರವಾಗಿ ಹೊರ ಜಗತ್ತಿನ ಅರಿವು ಅನಿವಾರ್ಯವಾಗಿರುತ್ತೆ. ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು, ನಿಮಗೆ ಗೊತ್ತಾಗಬೇಕು. ಅದಿಲ್ಲದೆ ಮಾಂತ್ರಿಕವಾಗಿ ಯಾಂತ್ರಿಕವಾಗಿ ಸುಮ್ಮನೆ ಜೀವನ ನಡೀತಾ ಇದೆ ಅಂತಂದರೆ ಅದು ಪ್ರಯೋಜನ ಇಲ್ಲ ಅಂತ ಅರ್ಥ. ಹೊಸ ಸಂಬಂಧ, ಹೊಸ ಪರಿಚಯ, ಗೆಳೆತನ ಇವೆಲ್ಲವೂ ಕೂಡ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕುವಂತಹ ಸಾಧ್ಯತೆ ಇದೆ. ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನಷ್ಟ ಉಂಟಾಗ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಹಾಗೆ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಮನಸ್ತಾಪವಾಗಬಹುದು. ಎಚ್ಚರಿಕೆಯನ್ನು ವಹಿಸಿ ನಯವಾಗಿ ಸಮಾಧಾನವಾಗಿ ನೀವು ವ್ಯವಹರಿಸಿದರೆ ನಿಮಗೆ ಅನುಕೂಲತೆಗಳು ಹೆಚ್ಚು ಅಂತಕ್ಕಂಥದ್ದಿದೆ. ದಧಿವಾಮನ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಯೋಜನೆಗಳಿಗೆ ವಿಶೇಷವಾದಂತಹ ಬೆಂಬಲ ಸಿಕ್ಕುವಂತಹ ದಿವಸವಾಗುತ್ತೆ. ವಸ್ತ್ರ ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಲಾಭ. ನಿಮ್ಮ ಪರಿಶ್ರಮ ಸಾರ್ಥಕವಾಯಿತು ಅಂತಕ್ಕಂತಹ ಒಂದು ಮನೋಭಾವ ನಿಮ್ಮಲ್ಲಿ ಬರುವ ಹಾಗಾಗತ್ತೆ. ನಿರಾಸೆಯಿಂದ ಹೊರಬಂದು ನಿಮ್ಮ ಕೆಲಸದಲ್ಲಿ ಪ್ರವೃತ್ತರಾಗಿ ಜಯ ಇದೆ. ಯಾವುದೇ ಕೆಲಸವನ್ನು ಮಾಡುವಾಗ ನಿರಾಸೆ ಆಯಿತು ಅಂತ ಹೇಳಿ ಅಷ್ಟಕ್ಕೆ ಬಿಡೋದಲ್ಲ, ಅದರ ಇನ್ನೊಂದು ಮಗ್ಗಲನ್ನು ನೋಡಿ ನಾವು ಸಾಧನೆ ಮಾಡುವಂಥದ್ದು ಇದೆ ಅನ್ನುವ ವಿಚಾರ ತಿಳಿದು ಮುಂದುವರಿಬೇಕಾದಂಥದ್ದಾಗತ್ತೆ. ಯಾವುದು ಸರಿ ಅನಿಸುತ್ತೋ ಅಂತಹ ಕೆಲಸವನ್ನು ಮಾತ್ರ ಮಾಡಿ. ಮನಸ್ಸಿಗೆ ಅಹಿತವಾದಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಿ ಮನಸ್ಸನ್ನೂ ದೇಹವನ್ನೂ ಕೆಡಿಸಿಕೊಳ್ತಕ್ಕಂಥದ್ದು ಬೇಡ. ಮನಸ್ಸಿಗೆ ಸಮಾಧಾನ ಏನಿದೆ ಅದು ಬಹಳ ಮುಖ್ಯವಾದಂಥದ್ದಾಗತ್ತೆ. ಅಗ್ನಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅಗ್ನಿಯ ಹತ್ತಿರದಲ್ಲಿ ಓಡಾಡ್ತಕ್ಕಂಥದ್ದು, ಯಾವುದೋ ಹೋಮ ಹವನ ಆಗಿರುವಾಗ ಅಥವಾ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂತಹ ಒಲೆ ಅಥವಾ ಇನ್ಯಾವುದೋ ಸ್ಟವು, ಹೀಗೆ ಅದರ ಒಂದು ಬೆಂಕಿ ಅಥವಾ ಅಗ್ನಿ ಕಾರ್ಯಪ್ರವೃತ್ತವಾಗಿರಬೇಕಾದಾಗ ನಿಮ್ಮ ಯಾವುದೇ ರೀತಿಯ ಪ್ರದರ್ಶನಗಳು ಅದರ ಮುಂದೆ ಬೇಡ ಅಂತ ಹೇಳುವಂಥದ್ದು. ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗಾಗಿ ದುಡ್ಡು ಕಾಸಿನ ವಿಚಾರ ಬಂತು ಅಂತಾದರೆ ನಿಮ್ಮ ಪ್ರಯತ್ನ ದ್ವಿಪಟ್ಟಾಗಿಯೋ ಮೂರು ಪಟ್ಟಾಗಿಯೋ ಇರತಕ್ಕಂತಹದ್ದು ಸಹಜವಾಗುತ್ತೆ. ಏಕಾಕ್ಷರ ನರಸಿಂಹ ಮಂತ್ರವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ. ಎಲ್ಲ ದೃಷ್ಟಿಯಿಂದಲೂ ಕೂಡ ಶುಭವಾಗಿ.
ವೃಶ್ಚಿಕ ರಾಶಿ, ಬೇರೆಯವರಿಂದ ನಿಮ್ಮ ಬಗ್ಗೆ ತಿಳ್ಕೊಳ್ತಕ್ಕಂತಹ ಪ್ರಯತ್ನವಾಗಲಿ, ಆ ಒಂದು ಕುತೂಹಲವಾಗಲಿ, ಆಸೆಯಾಗಲಿ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಬೇರೆಯವರು ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ನನ್ನನ್ನು ಯಾವ ರೀತಿ ಹೊಗಳುತ್ತಾರೆ, ಅಥವಾ ನನ್ನ ಪದಾರ್ಥಗಳನ್ನು, ನನ್ನಲ್ಲಿರತಕ್ಕಂತಹ ಸಂಗ್ರಹವನ್ನು ಅವರು ಹೇಗೆ ತಗೊಳ್ತಾರೆ, ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಯಾವುದೇ ಮುಲಾಜಿಗೆ, ಯಾವುದೇ ದಾಕ್ಷಿಣ್ಯಕ್ಕೆ ಒಳಗಾಗದಲೇ ನಿಮ್ಮ ವ್ಯವಹಾರವನ್ನು ನೀವು ಮುಂದುವರಿಸಿ ಶುಭ ಫಲವನ್ನು ನೋಡಲಿಕ್ಕೆ ಅವಕಾಶ ಇದೆ. ದೀರ್ಘಕಾಲದ ಕಾಯಿಲೆಯಿಂದ ನೆರಳಾಟವನ್ನು ಮಾಡ್ತಾ ಇದ್ದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸ ನಿಮಗೆ ಅದು ಒಳ್ಳೆಯದಾಗಿ ಫಲವನ್ನು ಕೊಡಬಹುದು ಅನ್ನುವಂಥದ್ದಾಗುತ್ತೆ. ಆಧ್ಯಾತ್ಮಿಕ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಚಿಗುರೊಡಿತಕ್ಕಂಥದ್ದು. ಅಂದರೆ ಅಧ್ಯಾತ್ಮದ ಬಗ್ಗೆ ನಾನು ತಿಳ್ಕೊಳ್ಬೇಕು, ಅದನ್ನು ವಿಮರ್ಶೆ ಮಾಡಬೇಕು, ನನ್ನ ಜೀವನವನ್ನು ನಾನು ಸಾರ್ಥಕ್ಯ ಪಡಿಸ್ಕೊಳ್ಬೇಕು, ಇವೆಲ್ಲ ಮನಸ್ಸಿಗೆ ಬರ್ತಕ್ಕಂಥದ್ದಾಗತ್ತೆ. ಸಾಲವನ್ನು ಮರುಪಾವತಿ ಮಾಡಿ ಗೌರವವನ್ನು ಉಳಿಸ್ಕೊಳ್ಬೇಕಾದಂಥದ್ದು. ಅಂದರೆ ಯಾವುದೋ ಒಳ್ಳೆಯ ಉದ್ದೇಶಕ್ಕೆ ಸಾಲವನ್ನು ಮಾಡಿರ್ತೀರಿ, ಇವತ್ತು ಹಣ ಕೈಯಲ್ಲಿದೆ, ಅದನ್ನು ತೀರಿಸಿ ಕೈ ತೊಳ್ಕೊಳ್ತಕ್ಕಂತಹದ್ದು ಒಳ್ಳೆಯದಾಗಿರುತ್ತೆ. ನಿಮ್ಮ ಬಗ್ಗೆ ಇರುವಂತಹ ಅಭಿಪ್ರಾಯ ಮನಸ್ಸಿಗೆ ಹಿತ ಅಂತ ಹೇಳಿ ಅನಿಸುವಂಥದ್ದಾಗುತ್ತೆ. ಎರಡನೆಯ ಮದುವೆಗೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅಥವಾ ಎರಡನೇ ಮದುವೆ ಆಗಿದ್ದರೆ ಅಂಥವರಿಗೆ ಸಣ್ಣ ಮಟ್ಟದ ಶುಭ ಇರುವಂಥದ್ದಾಗುತ್ತೆ. ಕೂರ್ಮ ಮಂತ್ರವನ್ನು ವಿಶೇಷವಾಗಿ ಪಠನೆ ಮಾಡಿ ಶುಭವಾಗಿ.